ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಿಂದ ಇದೀಗ ಜಾಹ್ನವಿ ಔಟ್ ಆಗಿದ್ದಾರೆ. ಗೆಳತಿಗೆ ಗುಡ್ ಬೈ ಹೇಳಲಾಗದೆ ಬಿಕ್ಕಿ ಕಣ್ಣೀರನ್ನ ಹಾಕಿದ್ದಾರೆ ಅಶ್ವಿನಿ ಗೌಡ. ಈಗ ಜಾಹ್ನವಿ ಅವರು ಆಚೆ ಬಂದಾಗಿದೆ. ಸೊ ಜಾಹ್ನವಿ ಅವರು ಪಡೆದಂತಹ ಸಂಭಾವನೆ ಎಷ್ಟು ಅನ್ನೋದ್ರ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಅದ್ರ ಜೊತೆಗೆ ಜಾಹ್ನವಿ ಅವರು ಮತ್ತೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಡ್ತಾರಾ ಅಥವಾ ಸೀಕ್ರೆಟ್ ರೂಮ್ ಅಲ್ಲಿ ಇರ್ತಾರಾ, ಹಲವು ಒಂದಷ್ಟು ಪ್ರಶ್ನೆಗಳು ಶುರುವಾಗಿತ್ತು. ಬಟ್ ಯಾವಾಗ ಜಾಹ್ನವಿ ಅವರು ನೇರವಾಗಿ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ವೇದಿಕೆಗೆ ಬಂದ್ರು, ಆಗಲೇ ಕ್ಲಾರಿಟಿ ಸಿಗುತ್ತೆ, ಇಲ್ಲ ಸೀಕ್ರೆಟ್ ರೂಮ್ ಇಲ್ಲ ಅನ್ನುವಂಥದ್ದಾಗಿ. ಅದಾದ ಮೇಲೆ ಆಟದ ವೈಖರಿ ಬಗ್ಗೆ ಕಿಚ್ಚ ಸುದೀಪ್ ಎಲ್ಲ ಮಾತನಾಡ್ತಾರೆ. ಅದರ ಜೊತೆಗೆ ಇದೀಗ ಜಾಹ್ನವಿ ಅವರ ಸಂಭಾವನೆ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಯಾಕಂತಂದ್ರೆ ಇವರು ಫೇಮಸ್ ಆಂಕರ್ ಕೂಡ ಹೌದು, ಅಷ್ಟೇ ಅಲ್ಲ ಕಲರ್ಸ್ ಕನ್ನಡದಲ್ಲೂ ಕೂಡ ಕೆಲಸ ಮಾಡಿದ್ದಾರೆ, ಸಿನಿಮಾಗಳಲ್ಲೂ ಕೂಡ ನಾಯಕಿಯಾಗಿ ನಟಿಸಿದ್ದಾರೆ. ಹಾಗಾಗಿ ವಾರ ವಾರ ಜಾಹ್ನವಿ ಅವರು ಒಳ್ಳೆ ಸಂಭಾವನೆಯನ್ನ ಪಡೀತಿದ್ರು ಅನ್ನುವಂತ ಮಾತು ಕೂಡ ಇದೆ. ಹಾಗಾದ್ರೆ ಜಾಹ್ನವಿ ಅವರು ಪಡೆದಂತ ಬಹುಮಾನ ಎಷ್ಟು, ಸಂಭಾವನೆ ಎಷ್ಟು, ಇವೆಲ್ಲದ್ರ ಬಗ್ಗೆ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಿಗ್ ಬಾಸ್ ಘೋಷಿಸಿದಂತೆ ಈ ಸೀಸನ್ ಖಂಡಿತವಾಗಿಯೂ ಕೂಡ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತಾನೆ ಹೇಳ್ಬೋದು. 2 ವಾರಗಳ ಹಿಂದಷ್ಟೇ ಪ್ರಬಲ ಸ್ಪರ್ಧಿ ಅನಿಸ್ಕೊಂಡಿದ್ದಂತಹ ಕಾಕ್ರೋಚ್ ಸುದಿ ಎಲಿಮಿನೇಟ್ ಆಗಿ ಎಲ್ರಿಗೂ ಕೂಡ ಶಾಕ್ ಕೊಟ್ಟಿದ್ರು. ಈ ವಾರ ನಿರೂಪಕಿ ನಟಿ ಜಾಹ್ನವಿ ಎಲಿಮಿನೇಟ್ ಆಗಿದ್ದು ಸ್ಪರ್ಧಿಗಳಿಗೆ ಒಂದು ರೀತಿಯಾಗಿ ದೊಡ್ಡ ಶಾಕ್ ಅಂತ ಹೇಳ್ಬೋದು. ಮಾಲು ಎಲಿಮಿನೇಟ್ ಆಗ್ತಾರೆ ಅಥವಾ ಧ್ರುವಂತ್ ಎಲಿಮಿನೇಟ್ ಆಗ್ತಾರೆ ಅಂತ ಎಲ್ಲರೂ ಕೂಡ ಲೆಕ್ಕಾಚಾರವನ್ನ ಹಾಕಿದ್ರು. ಆದ್ರೆ ಲೆಕ್ಕಾಚಾರ ಉಲ್ಟಾ ಪಲ್ಟಾ ಆಗಿದೆ. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಜಾಹ್ನವಿ ಔಟ್ ಅನ್ನುವಂತ ಒಂದು ದೊಡ್ಡ ಚರ್ಚೆಯೇ ಶುರುವಾಗಿತ್ತು ನಿನ್ನೆ. ಇದು ನಿಜವಾಗಿ ಬಿಟ್ಟಿದೆ. ಕಡಿಮೆ ವೋಟ್ಗಳನ್ನ ಪಡೆದು ಜಾಹ್ನವಿ ಎಲಿಮಿನೇಟ್ ಆಗಿದ್ದಾರೆ. ಸೊ ಜಾಹ್ನವಿ ಪ್ಲೇಸಿಗೆ ಈಗ ಚೈತ್ರ ಕುಂದಾಪುರ ಆಗಿರ್ಬೋದು, ರಜತ್ ಎಂಟ್ರಿ ಕೊಟ್ಟಿರುವಂಥದ್ದು. ಅಂಡ್ ಇನ್ನೊಂದು ಹೇಳಲೇಬೇಕು, ಎಲ್ಲೋ ರೂಮ್ ಅಲ್ಲಿ ಯಾರ್ಯಾರಿದ್ರೋ ಎಲ್ಲರೂ ಕೂಡ ಎಲಿಮಿನೇಟ್ ಆಗಿದ್ದಾರೆ. ಇದರ ಬಗ್ಗೆ ಕೂಡ ಗಿಲ್ಲಿ ಮಾತನಾಡಿದ್ರು. ಸೊ ಕಾಕ್ರೋಚ್ ಸುದಿ ಆಗಿರ್ಬೋದು, ಮಲ್ಲಮ್ಮ ಆಗಿರ್ಬೋದು, ಜಾಹ್ನವಿ ಆಗಿರ್ಬೋದು, ಅದಾದ್ಮೇಲೆ ಸ್ಟಾರ್ಟಿಂಗ್ ಅಲ್ಲಿ ಇದ್ದಂತಹ ಸ್ಪರ್ಧಿಗಳಾಗಿರ್ಬೋದು, ಎಲ್ಲರೂ ಕೂಡ ಎಲಿಮಿನೇಟ್ ಆಗಿದ್ದಾರೆ. ಇನ್ನು ಬಾಕಿ ಇರುವಂತದ್ದು ಧ್ರುವಂತ್ ಮತ್ತೆ ಅಶ್ವಿನಿ ಗೌಡ ಮಾತ್ರ ಆ ರೂಮ್ ಅಲ್ಲಿ. ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಗಿಲ್ಲಿ ನಟ, ಕಾವ್ಯ ಶೈವ, ರಘು, ಅಶ್ವಿನಿ ಗೌಡ, ಧ್ರುವಂತ್, ಜಾಹ್ನವಿ, ಮಾಳ್ ನುಪ್ನಾಳ್ ಎಲ್ಲರೂ ಕೂಡ ನಾಮಿನೇಟ್ ಆಗಿದ್ರು. ಮೊದಲಿಗೆ ರಘು, ಗಿಲ್ಲಿ, ಕಾವ್ಯ, ಅಶ್ವಿನಿ ಗೌಡ ಸೇಫ್ ಆಗ್ತಾರೆ. ವಿಶೇಷ ಅಂತಂದ್ರೆ ಸ್ವತಃ ಧ್ರುವಂತ್ ಅವರೇ ನಾನು ಶೋನಿಂದ ಹೊರ ಹೋಗೋದಾಗಿ ಹೇಳ್ತಾರೆ, ಆದ್ರೆ ಅದು ನನ್ನ ಕೈಯಲ್ಲಿಲ್ಲ ಅಂತ ಸುದೀಪ್ ಅವ್ರು ಹೇಳ್ತಾರೆ. ಅದಾದ್ಮೇಲೆ ಜಾಹ್ನವಿ ಅವರು ಎಲಿಮಿನೇಟ್ ಆದ್ಮೇಲೂ ಕೂಡ ಧ್ರುವಂತ್ ಅವರು ಕ್ಯಾಮ್ರಾ ಮುಂದೆ ಹೋಗಿ ಬಿಗ್ ಬಾಸ್ಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ವಾರ ನಾನೇ ಎಲಿಮಿನೇಟ್ ಆಗ್ಬೇಕು ಅಂತ ಹೇಳ್ಕೊಂಡು. ಸೊ ನೆಕ್ಸ್ಟ್ ವಾರ ಧ್ರುವಂತ್ ಎಲಿಮಿನೇಟ್ ಆಗ್ತಾರಾ ಅಥವಾ ಮತ್ಯಾರಾದ್ರೂ ಎಲಿಮಿನೇಟ್ ಆಗ್ತಾರಾ ಅನ್ನುವಂಥದ್ದು ಕಾದು ನೋಡ್ಬೇಕು. ಇದೀಗ ಜಾಹ್ನವಿ ಅವರ ವಿಚಾರಕ್ಕೆ ಬಂದ್ರೆ, ಜಾಹ್ನವಿ ಅವರು, ಅಶ್ವಿನಿ ಗೌಡ ಅವರು ಇಬ್ರು ಕೂಡ ಗಾಸಿಪ್ ಆಗಿರ್ಬೋದು, ಕೆಲ ಸ್ಪರ್ಧಿಗಳನ್ನ ಪರ್ಸನಲ್ ಟಾರ್ಗೆಟ್ ಮಾಡ್ತಿದ್ದಾಗ ಇವರಿಬ್ರಲ್ಲಿ ಒಬ್ಬರಾದ್ರೂ ಬೇಗ ಔಟ್ ಆಗ್ಲಿ ಅಂತ ವೀಕ್ಷಕರು ಅಭಿಪ್ರಾಯವನ್ನ ಪಟ್ಟಿದ್ದು ನಿಜ. ಈಗ ಜಾಹ್ನವಿ ಅವರು ಔಟ್ ಆಗಿದ್ದಾರೆ. ಎಲ್ಲೊಂದ್ ಕಡೆ ಅವ್ರು ಯಾವಾಗ ಉತ್ತಮ ತಗೊಂಡ್ರು ಅಥವಾ ಒಳ್ಳೆ ಆಟವನ್ನ ಆಡಿದ್ರು ಅದೇ ರೀತಿಯಾಗಿ ಇದ್ದಿದ್ರೆ ಬಹುಶಃ ಜಾಹ್ನವಿ ಉಳ್ಕೋತಾ ಇದ್ರು. ಬಟ್ ಮತ್ತೆ ಮರಳಿ ಗೂಡಿಗೆ ಅನ್ನೋ ತರ ಮತ್ತೆ ಅಶ್ವಿನಿ ಗೌಡ ಅವರ ಸಂಘವನ್ನ ಮಾಡಿದ್ರು, ಜೊತೆಗೆ ಇದ್ರು, ಶ್ಯಾಡೋ ಆಗಿ ಇದ್ರು, ಎಲ್ಲೂ ಕೂಡ ಜಾಹ್ನವಿ ಅವರು ಕಾಣಿಸ್ಕೊಳ್ತಾ ಇರ್ಲಿಲ್ಲ. ಸೊ ಹಾಗಾಗಿ ಜಾಹ್ನವಿ ಅವರಿಗೆ ಈ ವಾರ ಆಚೆ ಬರುವಂತ ಪರಿಸ್ಥಿತಿ ಬಂದಿದೆ. ಇದಕ್ಕೆ ರೀಸನ್ ಅಶ್ವಿನಿ ಗೌಡ ಹಾಗೆ ಜಾಹ್ನವಿ ಅವರ ಫ್ರೆಂಡ್ಶಿಪ್ ಅನ್ನುವಂಥದ್ದು ಸಾಕಷ್ಟು ಜನರ ಅಭಿಪ್ರಾಯ. ಸೊ ಇದೀಗ ಜಾಹ್ನವಿ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆದ್ಮೇಲೆ ಅವರ ಸಂಭಾವನೆ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇದಕ್ಕೆ ಏನಪ್ಪಾ ರೀಸನ್ ಅಂತಂದ್ರೆ, ಒಂದು ಆಕೆ ಕಲರ್ಸ್ ಕನ್ನಡದಲ್ಲಿ ಕೆಲಸ ಮಾಡಿದವರು, ಇನ್ನೊಂದು ಆಕೆ ನಿರೂಪಕಿ ಕೂಡ ಹೌದು, ಅದರ ಜೊತೆಗೆ ಸಿನಿಮಾದಲ್ಲೂ ಕೂಡ ನಟಿಸಿದ್ದಾರೆ. ಸೊ ಹಾಗಾಗಿ ಈಕೆಗೆ ಒಳ್ಳೆ ಸಂಭಾವನೆ ಸಿಕ್ತಿರಬಹುದು ಅನ್ನುವಂತ ಒಂದಷ್ಟು ಮಾಹಿತಿಗಳು ಕೂಡ ಇದೆ ಸ್ನೇಹಿತರೆ. ಸೊ ವೇದಿಕೆಗೆ ಬಂದಾಗ ಆಕೆಗೆ 1.5 ಲಕ್ಷ ರೂಪಾಯಿ ಬಹುಮಾನ ಸಿಕ್ಕಿದೆ. ಸೊ 1 ಲಕ್ಷ ರೂಪಾಯಿ ಬಹುಮಾನ ಸಿಗುತ್ತೆ. ಅದಾದ್ಮೇಲೆ 50,000 ರೂಪಾಯಿಯ ಚೆಕ್ ಸಿಗುತ್ತೆ. ಸೊ ಟೋಟಲ್ ಆಗಿ 1.5 ಲಕ್ಷ ರೂಪಾಯಿ ಕೇವಲ ಬಹುಮಾನವಾಗಿ ಇದೀಗ ಜಾಹ್ನವಿ ಅವರು ಪಡ್ಕೊಂಡಿದ್ದಾರೆ. ಇಂದು ಸಂಭಾವನೆ ಅಂತ ಬಂದಾಗ ಆಕೆಗೆ ಪ್ರತಿದಿನ ಅಥವಾ ಪ್ರತಿ ವಾರದ ಸಂಭಾವನೆ ಅಂತ ಬಂದಾಗ ಪ್ರತಿ ವಾರ ಆಕೆ ಸುಮಾರು 35,000 ರಿಂದ 40,000 ರೂಪಾಯಿ ಸಂಭಾವನೆಯನ್ನ ಪಡಿತಾ ಇದ್ರು ಅನ್ನುವಂತ ಮಾಹಿತಿ ಕೂಡ ಇದೆ ಸ್ನೇಹಿತರೆ. ಸೊ 2 ತಿಂಗಳು ಆಕೆ ಬಿಗ್ ಬಾಸ್ ಮನೆಯಲ್ಲಿದ್ರು. ಸೊ ಹಾಗಾಗಿ ಪ್ರತಿ ತಿಂಗಳು ಅಂತ ಬಂದಾಗ ಆಕೆಗೆ ಒಳ್ಳೆ ಸಂಭಾವನೆಯೇ ಸಿಗ್ತಾ ಇತ್ತು. 45,000 ರಿಂದ 50,000 ರೂಪಾಯಿ ಅನ್ನುವಂಥದ್ದು. ಅಲ್ಲಿ ಒಬ್ಬೊಬ್ಬ ಸ್ಪರ್ಧಿಗೆ ಒಂದೊಂದು ರೀತಿಯಾದಂತಹ ಸಂಭಾವನೆ ಇರುತ್ತೆ. ಅಂದ್ರೆ ಸಿಕ್ಕಾಪಟ್ಟೆ ಫೇಮಸ್
ಆದವರು ಅಂತಂದ್ರೆ ಒಳ್ಳೆ ಸಂಭಾವನೆ ಸಿಗುತ್ತೆ. ಅಥವಾ ಸೀರಿಯಲ್ ಅಲ್ಲಿ ಮೇರು ಕಲಾವಿದರಾಗಿ ನಟಿಸಿದ್ರು, ನಟಿಯಾಗಿ ನಟನಾಗಿ ಅಂತಂದ್ರೆ ಅವ್ರಿಗೂ ಕೂಡ ಒಳ್ಳೆ ಸಂಭಾವನೆ ಸಿಗುತ್ತೆ. ಅದರ ಜೊತೆಗೆ ಮಾಳು ನಿಪ್ನಾಳ್ ಅವರಿಗೆ ಕಡಿಮೆ ಸಂಭಾವನೆ ಅನ್ನುವಂತ ಮಾಹಿತಿ ಕೂಡ ಇದೆ. ಅದರ ಜೊತೆಗೆ ಗಿಲ್ಲಿ ನಟನಿಗೂ ಕೂಡ ಕಡಿಮೆ ಸಂಭಾವನೆ ಅನ್ನುವಂಥದ್ದು ಕೂಡ ಇದೆ. ಅಂದ್ರೆ ಕಾಮಿಡಿಯನ್ ಆಗಿ ಹೌದು, ಆದ್ರೂ ಕೂಡ ಗಿಲ್ಲಿ ನಟನಿಗೆ ಕಡಿಮೆ ಸಂಭಾವನೆ ಇದೆ ಅನ್ನುವಂಥದ್ದು. ಸೊ ಜಾಹ್ನವಿ ಅಂತ ಬಂದಾಗ ಬಿಗ್ ಬಾಸ್ ಮನೆಯಲ್ಲಿ ಒಂದೊಳ್ಳೆ ಸಂಭಾವನೆಯನ್ನ ಪಡೀತಿದ್ದಂತ ಸ್ಪರ್ಧಿಯಲ್ಲಿ ಇವರು ಕೂಡ ಒಬ್ರು ಅನ್ನುವಂಥದ್ದು. ಬಟ್ ಒಟ್ಟಾರೆಯಾಗಿ ಆಕೆಯ ಸಂಭಾವನೆ ಬಗ್ಗೆ ಎಲ್ಲೂ ಕೂಡ ಚರ್ಚೆಯಾಗಿಲ್ಲ. ಬದಲಾಗಿ ಆಕೆಗೆ ಸಿಕ್ಕಿರುವಂತಹ ಬಹುಮಾನದ ಮೊತ್ತ ಬಂದು 1.5 ಲಕ್ಷ ರೂಪಾಯಿ ಸ್ನೇಹಿತರೆ. ಅದು ಬಿಟ್ಟು ಸಂಭಾವನೆ ಅನ್ನುವಂಥದ್ದು ಬೇರೆ ಪಾರ್ಟ್, ಸೊ ಅದು ಕೂಡ ಎಕ್ಸ್ಟ್ರಾ ಸಿಗುತ್ತೆ. ಅದಲ್ಲದೆ ಒಂದಷ್ಟು ಸ್ಪಾನ್ಸರ್ಸ್ ಆಗಿರ್ಬೋದು, ಆಕೆ ಬಿಗ್ ಬಾಸ್ ಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಟೀಮ್ ಆಗಿ ಆಟ ಆಡಿದಂತಹ ಸಂದರ್ಭದಲ್ಲೂ ಕೂಡ ಒಂದು ಒಳ್ಳೆ ಬಹುಮಾನ ಸಿಕ್ಕಿರುವಂಥದ್ದು. ಅದಾದ ಮೇಲೆ ಅವರಿಗೆ ಬೇರೆ ಬೇರೆ ರೀತಿಯಾಗಿ ಒಂದಷ್ಟು ಆಕ್ಟಿವಿಟೀಸ್ ಇದ್ದಾಗ ಅಲ್ಲೂ ಕೂಡ ಕೂಪನ್ಸ್ಗಳು ಸಿಕ್ಕಿರುವಂಥದ್ದು. ಹಾಗಾಗಿ ಜಾಹ್ನವಿಯವರು ಒಳ್ಳೆ ಒಂದು ಬಹುಮಾನವನ್ನೇ ಪಡ್ಕೊಂಡಿದ್ದಾರೆ. ಸೊ ಜಾಹ್ನವಿಯವರು ಔಟ್ ಆಗಿರುವಂಥದ್ದು ನಿಮ್ಮ ಅಭಿಪ್ರಾಯ ಏನು? ನಿಮಗೆ ಖುಷಿ ಆಯ್ತಾ, ಅಥವಾ ಅವರು ಇನ್ನೂ ಕೂಡ ಕಂಟಿನ್ಯೂ ಮಾಡಬೇಕಿತ್ತ, ಅಥವಾ ಬಿಗ್ ಬಾಸ್ ಮನೆಯಿಂದ ನಿನ್ನೆ ನಿಜವಾಗಿ ಕೂಡ ಯಾರು ಎಲಿಮಿನೇಟ್ ಆಗಬೇಕಿತ್ತು? ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.